ಟಾಟಾ IPLನ ಮ್ಯಾಚ್ ನಂಬರ್ 47 ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ, ಕೋಲ್ಕತ್ತಾ ಅವರು ಕೊನೆ ಮ್ಯಾಚಲ್ಲಿ ಸೋತೋಗಿ ಬರ್ತಾ ಇದ್ದಾರೆ. ಅವರು ಹೈ ಸ್ಕೋರ್ ಮಾಡಿದ್ರು ಸಹ ಸೋತೋಗಿದ್ದಾರೆ. ಆ್ಯಂಡ್ ಡೆಲ್ಲಿ ಅವರು ಲಾಸ್ಟ್ ಮ್ಯಾಚಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಅವರು ಒಂದು ಒಳ್ಳೆ ಹೈ ಸ್ಕೋರ್ ಮಾಡಿದ್ರು, ಬಟ್ ಸ್ಟಿಲ್ ಅವರು ಗೆದ್ದಿದ್ದಾರೆ. ಸೊ ಈ ಮ್ಯಾಚಲ್ಲಿ ನೋಡ್ಕೊಳ್ಳೋದಾದ್ರೆ ಡೆಲ್ಲಿ ಅವರು ಕಂಟಿನ್ಯೂ ಆಗಿ 2 ಮ್ಯಾಚ್ ಗೆದ್ದು 3rd ಮ್ಯಾಚ್ ಆಡಕ್ಕೆ ಬರ್ತಾ ಇದ್ದಾರೆ. ವೇರಾಸ್ ಕೋಲ್ಕತ್ತಾ ಅವರು 2 ಮ್ಯಾಚ್ ಸೋತೋಗಿ ಬರ್ತಾರೆ. ನೋಡಬೇಕು ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ. ಇನ್ನು ಈ ಮ್ಯಾಚ್ನ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ, ಈ ಮ್ಯಾಚ್ ಈಡನ್ ಗಾರ್ಡನ್ಸ್ ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಇದೊಂದು ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ರೀಸೆಂಟಾಗಿ ನೋಡಿದ್ವಿ 260 ರನ್ಸ್ನ ಸ್ಕೋರ್ ಮಾಡಿದ್ದಾರೆ, ಹಂಗೆ 260+ ಸ್ಕೋರ್ನ ಚೇಸ್ ಮಾಡಿದ್ದಾರೆ. ಸೊ ಎಷ್ಟು ಈಸಿ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ನಮಗೆ. ಸೊ ಕಂಪ್ಲೀಟ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಸೊ ಇಲ್ಲಿ ಇನ್ನೊಂದ್ಸಲ ನಾವು ಮಿನಿಮಮ್ 220-230 ರನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎರಡು ಟೀಮಿಂದ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ ನೋಡ್ಕೊಳ್ಳೋದಾದರೆ, ಒಟ್ಟಾರೆಯಾಗಿ 33 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 17 ಮ್ಯಾಚಸಲ್ಲಿ KKR ಅವರು ಗೆದ್ದಿದ್ದಾರೆ, 15 ಮ್ಯಾಚಸಲ್ಲಿ DC ಅವರು ಗೆದ್ದಿದ್ದಾರೆ. 1 ಮ್ಯಾಚಲ್ಲಿ ನೋ ರಿಸಲ್ಟಿಂದ ಎಂಡ್ ಆಗಿದೆ. ಸೊ ಇದನ್ನು ಈ ಕ್ವೆಶನ್ನ ಸ್ವಲ್ಪ ಹತ್ರ ಮಾಡ್ತಾರೆ ಅಂತ ನೋಡಬೇಕಾಗಿದೆ DC ಅವರು ನಾಳೆ. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಮೊದಲನೇದಾಗಿ KKR ಅವ್ರ ಕಡೆಯಿಂದ ಫಿಲ್ ಸಾಲ್ಟ್, ಸುನಿಲ್ ನರೈನ್, ವೆಂಕಟೇಶ್ ಅಯ್ಯರ್, ಆಂಡ್ರೆ ರಸೆಲ್ ಹಾಗೂ ಅವರ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್, ರಿಂಕು ಸಿಂಗ್, ರಮನ್ದೀಪ್ ಸಿಂಗ್, ಅಂಕ್ರಿಶ್ ರಘುವಂಶಿ, ಚಮೀರಾ, ವರುಣ್ ಚಕ್ರವರ್ತಿ, ಹರ್ಷಿತ್ ರಾಣಾ ಹಾಗೂ ಅನುಕೂಲ್ ರಾಯ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ, ಅವ್ರ ಕಡೆಯಿಂದ ಜೇಕ್ ಫ್ರೇಜರ್ ಮೆಗರ್ಕ್, ಅಭಿಷೇಕ್ ಪುರೆಲ್, ಶೇ ಹೋಪ್ ಹಾಗೂ ಅವರ ಕ್ಯಾಪ್ಟನ್ ಹಾಗೂ ವಿಕೆಟ್ ಕೀಪರ್ ರಿಷಬ್ ಪಂತ್, ಟ್ರಿಸ್ಟನ್ ಸ್ಟಬ್ಸ್, ಅಕ್ಷರ್ ಪಟೇಲ್, ಕುಮಾರ್ ಕುಶಾಗ್ರಾ, ಕುಲ್ದೀಪ್ ಯಾದವ್, ವಿಲಿಯಮ್ಸ್, ಮುಕೇಶ್ ಕುಮಾರ್, ಖಲೀಲ್ ಅಹ್ಮದ್ ಹಾಗೂ ರಸಿಕ್ ಸಲಾಂ ಅವರು ಕಣಕ್ಕಿಳಿಯಲಿದ್ದಾರೆ.